ನೋಡ್ರಿ, ವಿಚಾರ ಮಾಡಿ ನೋಡ್ರಿ, ಎಷ್ಟು ಸಂದೇಶ ಚಂದ ಬರ್ತದೆ ನೋಡ್ರಿ. ಗುರು ಶಿಷ್ಯರ ಒಂದು ಸಮ್ಮಿಲನ ಯಾವ ರೀತಿಯಾಗಿ ಇವರ ಬಸವ ಪುರಾಣ ಪ್ರಾರಂಭ ಮಾಡ್ತಾ ರೀತಿಯಾಗಿ ವಿಚಾರ ಇತ್ತು. ಅಡವಿ ಸಿದ್ದೇಶ್ವರ ಚರಿತ್ರೆಯನ್ನು ಮುಕ್ತಾಯವನ್ನು ಮಾಡಿರಿ. ಅವರ ಶಿಷ್ಯರನ್ನ ಬಳಗವನ್ನು, ಆ ಶಿಷ್ಯರನ್ನು ಅದನ್ನು ಯಾಕೆ ಮಾಡೋದು ಭಗವಂತ ಅವ್ರೇನು ಮಾಡಿ ಅವ್ರ ಮೇಲೆ ಇಚ್ಛಾಪಟ್ಟ ಆ ಸದ್ಗುರು ಬಾಳಯ್ಯನ ಅವ್ರದ್ದು ಒಂದು ಚರಿತ್ರೆಯನ್ನು ಪ್ರಾರಂಭ ಮಾಡೋ ಒಂದು ದಾರಿ ಮಾಡಿಕೊಟ್ರು. ನೋಡು, ಗುರು ಶಿಷ್ಯರ ಸಮ್ಮೇಳನ ಯಾವ ರೀತಿಯಾಗಿರ್ತದ, ತಂದೆ ಮತ್ತು ಮಕ್ಕಳ ಸಂಬಂಧ ಯಾವ ರೀತಿಯಾಗಿಲ್ಲ ಅದೇ ರೀತಿಯಾಗಿ ಕೂಡ ಗುರುಸಿರ ಸಮ್ಮೇಳನದ ಬಹಳ ಭಕ್ತಿಪೂರ್ವಕವಾಗಿ ಬಾಳಯ್ಯನವರು ಅಡಪ್ಪನ ಸೇವೆ ಮಾಡಿದರು. 12 ವರ್ಷ ಸೇವೆ ಮಾಡಿದ್ರು ಅವರು. ಅವತ್ತು ಟೈಮ್ದೊಳಗೆ ಹಂಗೆ ಸೇವೆ ಮಾಡಲಿಲ್ಲ ಅವ್ರ. ಚರಿತ್ರೆ ಮುಂದೆ ಬರ್ತದೆ ನಿಮಗದ ಒಂದು ಮಾತು ಹೇಳ್ತಾನು. ಬೆಳಗಿನ ಜಾವದೊಳಗೆ ಗುಡ್ಡಕ್ಕೆ ಹೋಗಿ ಕಟ್ಟಿಗೆಯನ್ನು ಕಡ್ಕೊಂಡ ತಲೆ ಮೇಲೆ ಹೊತ್ಕೊಂಡು ಹೋಗಿ ಅಡಪ್ಪಜ್ಜರ ಹಂಗ ಹೋಗೋದು ಕರೆಂದ ರಾಜಾಂಗ ಹುಡುಗಿ ನಮಸ್ಕಾರ ಮಾಡಿ ಮನೆಗೆ ಬರ್ತಿದ್ರು. ಇದು ದಿನನಿತ್ಯ ಮಾಡುವಂಥ ಒಂದು ಕಾಯಕ. 12 ವರ್ಷ ಭಾಳ ಸೇವಾ ಮಾಡಿದರು. ಅಷ್ಟಿಷ್ಟ ಭಕ್ತಲಿ ಸೇವಾ ಮಾಡಲಿಲ್ಲ ಅವರ. ಲಾಸ್ಟಿಗೆ 12 ವರ್ಷ ಮುಗಿಯಾಕೆ ಬಂದಿತ್ತು. ಅಡಪ್ಪಜ್ಜಾರಂದ್ರು ತಮ್ಮ ಮಠದೊಳಗಿದ್ದಂಥ ಶಿಷ್ಯನ ಕೇಳಿದ್ರು, ಯಾರೋ ತಮ್ಮನ್ನ ನೋಡಾತನು 12 ವರ್ಷ ಮುಗಿಯಾಕೆ ಬಂದೈತಿ, ಒಂದು ಕಟಿಗೇರಿ ಬೀಳ್ತೈತಿ, ಅದಾನ ಸ್ವಚ್ಛ ಯಾರು ಬರ್ತಾರೋ ಅಂತ ಕೇಳ್ರಿ. ನಮಗೆ ಗುರ್ತಿಲ್ರಿ ಅಂದ್ರು ಅವರು ಶಿಷ್ಯರು. ಮತ್ತು ಯಾರು ಬರ್ತಾರೋ ಇಲ್ಲಿ ಯಾವ ಟೈಮ್ ಬಂದು ಅಂತ ಗೊತ್ತಾಗಿಲ್ಲ ಅಂದಾಗ ನೀವರೊಂದು ನೋಡ್ರಿ ಅಂದ್ರೆ ಅವ್ರು ನೋಡಾಕ ಅವ್ರಿಗೆ ಸಿಗಲಿಲ್ಲ. ಅವ್ರಿಗೆ ಸಾಕ್ಷಾತ್ ಅಡವಿ ಸಿದ್ದೇಶ್ವರ ಬೆಳೆ ಬರ್ದಾಗ ಶಿವೊಳಗೆ ಕೂತು ಬಿಟ್ರು. ಯಾರು ಬರ್ತಾರೆ ನೋಡಬೇಕಂತೇಳಿ ನೀವು ಬೆಳಗಿನ ಜಾವದೊಳಗೆ ಕಟ್ಟಿಗೆ ಮರಿ ಹೊತ್ಕೊಂಡ ಬಂದವನ ಹೋಗದ ರಾಜಾಂಗ್ಲ ಹಿಂಗೆ ಹುಡುಗುದು ಹಳೆಪಚಾರ ನೋಡ್ತಿದ್ರು. ಹುಡುಗಿ ಮುಗಿದತ್ತು ಹಣಿ ಹೂವಿನ ಎಣ್ಣೆ ಹೆಚ್ಚಿ ನಮಸ್ಕಾರ ಮಾಡ್ತಿದ್ದ. ಹಳೆಪಚಾರ ಬಂದಾರ ದುಡ್ಡು ನೋಡ್ದು ಯಾರೋ ತಮ್ಮನಿ ಅಂದರು. ಅದು ನಿನಗೆ ಗೊತ್ತಾ ಅಂದವ. ನಾ ಯಾರು ಅನ್ನೋದ ಅದು ನಿನಗೆ ಗೊತ್ತು, ನಾ ಕೆಲವು ನೀನೇ ಹೇಳಂದವ. ಎಷ್ಟು ಅಡ್ಕೊಂಡಿದ್ವೋ ನಾವು ಹಳೆಪಚ. ನಾನು ರಂಗದ ಶಿಷ್ಯರ ನೋಡಿ ನೀ ಯಾರ 12 ವರ್ಷನ ಸೇವಾ ಮಾಡತ್ತನಪ್ಪ ಭಗವಂತ ಅಂದವ. ಹಂಗಾರ ನೀ ಯಾರ ಅದನ್ನ ಹೇಳೋದು ನಿಂದ ಹೇಳನ್ನ. ಅವಾಗ ಹಡಪ್ಪಚಾರ ನೀ ಏನು ಸೇವಾ ಬಹಳ ಕಠೋರವಾಗಿ ಮಾಡಿದಪ್ಪ, ನಿನ್ನ ಸೇವಾಕ್ ಭಾಳ ನಾನು ಮೆಚ್ಚಿದನು, ಮತ್ತು ನೀವು ಏನು ಬೇಕು ಕೇಳು ಅಂತೇಳಿ ಪ್ರಶ್ನೆ ಮಾಡಿದ. ಬಾಳೆನವ್ರು ಕೇಳಬೇಕಾಗಿತ್ತು, ರಗಡೆ ಏನೆಲ್ಲ ಕೊಡ್ತಾನಂದವ. ಒಂದು ಕೊಬ್ಬರಿಗೆ ಹಣ್ಣನ್ನು ಕೇಳಬೇಕಾಗಿತ್ತು, ಅಂತ ತಾಸ್ತಿ ಕೇಳಬೇಕಾಗಿತ್ತು, ರೊಕ್ಕ ರೂಪಾಯಿ ಕೇಳಬೇಕಾಗಿತ್ತು, ಭೂಮಿ ಕೇಳಬೇಕಾಗಿತ್ತ. ವಿಚಾರ ಮಾಡಿದ ಬಾಳಯ್ಯ ಎಲ್ಲ ನಿಸ್ವರದ ಇದ. ಇದೆಲ್ಲ ಒಂದು ಹೋಗುದನ ಇದು ಬ್ಯಾಡ ವಿಚಾರ ಮಾಡಿದವನು ಏನು ಮಾಡಿದ, ಅಡಿಯಪ್ಪ ಅಂದವ. ಇವತ್ತು ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿಲ್ಲ, ನಾ ಕೇಳಿದ್ದು ನೀ ಕೊಡ್ತೀನಿ ಅಂದ್ರೆ ನಾ ಕೇಳ್ತಿಲ್ಲ ಅಂದವ. ನಾ ಕೊಟ್ಟ ತೀರ್ತು ನೀ ಕೇಳಂದ. ಯಾರ ಅಡಿಯಪ್ಪಜ್ಜ ನೋಡು ಅಡಪ್ಪಜ್ಜ ಅಂದವ. ನಾ 12 ವರ್ಷ ಭಾಳ ಕಷ್ಟ ನಿನ್ನ ಸೇವಾ ಮಾಡಿ ನಿನ್ನ ಆಶೀರ್ವಾದ ನಾ ಬಂದಿದ್ದನು. ಈಗ ನಾನಾಗ ನಿನಗೆ ಕೇಳಿದಕ್ಕಿಲ್ಲ, ನೀನಾಗ ನನ್ನ ಬಂದು ಕೇಳತ್ತಿ, ನಾ ಕೇಳ್ತು ನೋವು ಕೊಡ್ತಿ ಅಂದ. ಕೇಳ್ತಾ ಅಂದ್ರು. ಒಂದು ಮಾತಂದ್ರ ಅವ್ರ ಬಾಳೆನಾರ ಎದ್ದು ನಿಂತವ್ರ. ಯಪ್ಪ ಅವ್ರಪ್ಪ ಬಂತ ಬುಟ್ಟ್ಯಾಗ ರೊಟ್ಟಿ ಇರಬಾರ್ದು, ಮಠಕ್ಕೆ ಬಂದ ಭಕ್ತರು ಊಟ ಮಾಡ್ರೆ ಹೋಗಿರಬಾರ್ದು, ಸೂರ್ಯ ಚಂದ್ರನ ತನಕ ತೊಟ್ಟಿಲ್ನ ಕೂತು ಆಡಿದ ಮಾತು ಖುಷಿ ಇರಬಾರ್ದು, ಕೊಡಬೋಣ ಆಡಪ್ಪ ಅಂದ್ಬಿಟ್ಟು. ಅವಾಗಂದ್ರು ಕೇಳುವಪ್ಪ ಏನೋ ಕೇಳ್ತಾನ ಕೇಳಿದ್ನಿ. ರಗಡ ಮಂದಿ ಶಿಷ್ಯರ ನನ್ನ ಮೇಲೆ ಸೇವಾ ಮಾಡಿದ ಮಠದೊಳಗ ನಿನ್ನ ಶಿಷ್ಯನ ಎಲ್ಲಿ ನೋಡಿಕಲ್ಪ ಅಂದವ್ರ. ಒಂದು ಮಗಿ ಅಂಬಲಿ ಒಂದು ಕಜ್ಜ ಕೊಟ್ಟರು. ಅವಾಗ ಪ್ರಶ್ನೆ ಮಾಡಿದ, ಎಲ್ಲಿ ಹೋದು ಭಗವಂತ ತೊಡೆಪ್ಪ ಜನ ಕೇಳಿದಾಗ ನೀನು ಹೊತ್ತೆಲ್ಲಿ ಮೂಡತೈತೆ ಟೈಮ್ದೊಳಗೆ ಅಲ್ಲಿ ಉಳಿ ಅಲ್ಲಿಗೇನಿ ಮಠ ಸ್ಟಾಕ್ ಮಾಡಿ ನೀನು ಬಾಳೆನ ಅಂಬಲಿ ಚಾರ ಮಾಡ್ತಿದ್ದ ತವಕ್ಕೆ ಬಂದು ಹೊತ್ತು ಬಿಡಿತ್ತು. ಅಲ್ಲಿ ಬಂದು ಕುಳಿತರು. 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಆಯಿತು. ಆ ಊರು ಜನ ವಿಚಾರ ಮಾಡಿರಲಿಲ್ಲ. ಅಲ್ಲಿ ಮಠದ ಜಾಗದೊಳಗೆ ಪಡವಳಿಕೆ ಭಾಳ ಬೆಳೆದಿರ್ತಾರೆ. ಅಲ್ಲೇ ಕೂತರು. ಅಡವಪ್ಪಚಾರಿಗೆ ಸಂಕಲ್ಪ ಆಯಿತು, ಅಂಥವು ನನ್ನಂಥ ಗುರುವಿನ ನಿಲ್ಲಿಸುವಂಥ ಒಬ್ಬ ಶಿಷ್ಯ ಅದನಲ್ಲ, ಇನ್ನೂ ಊರು ಜನಕ್ಕೆ ಇನ್ನೂ ಪ್ರಜ್ಞಾ ಬಂದಿಲ್ಲ, ಇವ್ರು ವಿಚಾರ ಮಾಡಿಲ್ಲ ಅಂದಾರ. ತಾವಾಗಿ ಅಲ್ಲಿಗೆ ಬಂದರು. ಊರು ಮಂದಿನೆಲ್ಲರೂ ಕರೆದ್ರು. ನನ್ನ ನಮಸ್ಕಾರ ಮಾಡಬಾರ್ದಪ್ಪ ನೀವು, ನನ್ನ ಕೈ ಇತ್ತು ಸಾಕ್ಷಾತ್ ಭಗವಂತಲ್ಲಿ ಬಂದು ಕೂತಾನೆ 3 ದಿವಸ ಆತು. ಅವನ ದರ್ಶನ ಮಾಡ್ಕೊಂಡಿಲ್ಲ, ಸ್ವಚ್ಛ ಮಾಡ್ಕೊಂಡ ಅಲ್ಲೊಂದು ಗುಟರ್ ಕಟ್ರಿ ಅಂತೇಳಿ ಆಜ್ಞೆ ಮಾಡಿಬಿಟ್ಟು ಅಡ್ಯಾಪಜ್ಜ.
ಆ ಟೈಮ್ದೊಳಗ ಸಿಹಿಯ ಕೇಳೆ ಬಡತನದ ಬೇಗೆಯ ತಾಳೆ ನಿನ್ನ ಪಾದ ಸೇವೆ ಗೆಲ್ದೆ ಮುಡಿಪಾಯಿತು ನಲ್ಲಿ ಬಾಳೆ ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ ಈ ದಾಸನ ಮೇಲೆ ಮುನಿಸೇತಕ್ಕೆ ನೀ ಹರಸದ ಬದುಕು ನನಗೆ ತಕ್ಕೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ನಿನ್ನ ಕಾಣಲೆಂದು ಬಂದೆ ಬಾಳೆಲ್ಲ ನೊಂದು ಬೆಂದೆ ಮಹಾದೇವ ಎಂಬುದ ಹೊರತು ಬೇರೇನು ಕಾಣೆ ತಂದೆ ತಂದೆಯು ನೀನೇ ಸ್ವಾಮಿ ತಾಯಿಯು ನೀನೇ ಸ್ವಾಮಿ ನಾ ಕಂಡ ಬಂಧು ಬಳಗ ಎಲ್ಲವೂ ನೀನೇ ಸ್ವಾಮಿ ನಿನ್ನ ಪಾದ ನಂಬಿ ಬಂದೆ ದಯ ತೋರು ದೇವಾ ನಿನ್ನ ಪಾದ ನಂಬಿ ಬಂದೆ ದಯ ತೋರು ಮಾದೇವಾ ನೀನಿಲ್ಲದ ಬಾಳು ಸುಖವೆಲ್ಲಿದೆ ನೀ ಹರಸದೆ ನನಗೆ ಬಾಳೆಲ್ಲಿದೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ दातो आगे तेरा वाजिब प्रांगल